ವಿದ್ಯಾರ್ಥಿಗಳ ಹೋರಾಟದ ಧ್ವನಿಯನ್ನು ಮುಟುಕುಗೊಳಿಸುವ ಕಾರ್ಯ ನಡೆಯುತ್ತಿದೆ. ಸೋನಂ ವಾಂಗ್ಚುಕ್ ಅವರು ಈ ದೇಶದ ವಿದ್ಯಾರ್ಥಿಗಳಿಗಾಗಿ 19 ದಿವಸಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದರು. ಸರ್ಕಾರ ಅವರ ಜೊತೆ ಮಾತುಕತೆ ನಡೆಸದೆ ಅವರನ್ನ ಗೂಂಡಾಗಿರಿಯಿಂದ ನೋಡುತ್ತಿದೆ. ಇದನ್ನ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ ಎಂದು ರಾಜ್ಯ ಸಂಚಾಲಕ ಅರ್ಜುನ್ ಭದ್ರೆ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೆಹಲಿ ಜಂತರ್ ಮಂತರ್ದಲ್ಲಿ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಿ ಸುಮಾರು 19 ದಿವಸ ಕಾಲ ಉಪವಾಸ ಮಾಡಿದ ವಿಜ್ಞಾನಿ ಸೋನಂ ವಾಂಗ್ಚುಕ್ ಅವರನ್ನ ದೆಹಲಿ ಪೊಲೀಸರು ಹೊತ್ತೊಯ್ದಿರುವುದನ್ನು ನಾವು ಖಂಡಿಸುತ್ತೇವೆ. ಅಲ್ಲದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸೇರಿದಂತೆ ಹಳ್ಳಿಗಳಿಗೂ ಅವರ ಧ್ವನಿ ಮುಟ್ಟಿಸುವ ಕೆಲಸ ನಾವು ಮಾಡುತ್ತೇವೆ ಎಂದು ಕಿಡಿಕಾರಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಪ್ರಮುಖವಾಗಿ ಏನು ಕಳೆದ ಮೇ 3ರಂದು ದೇಶದಲ್ಲಿ ನಡೆದಿರ್ತಕ್ಕಂಥ ನೀಟ್ ಪರೀಕ್ಷೆಯ ಪತ್ರಿಕೆಯ ಸೋರಿಕೆ ವಿಷಯದಲ್ಲಿ ದೆಹಲಿಯ ಜಂತರ್ ಮಂತರದಲ್ಲಿ ಪ್ರಖ್ಯಾತ ವಿಜ್ಞಾನಿ ಸೋನಂ ವಾಂಗ್ಚುಕ್ ಅವರು ತಪ್ಪಿಸ್ಥರ ಮೇಲೆ ಕ್ರಮ ಜರುಗಿಸಬೇಕು ಅಂತಕ್ಕಂಥ ನಿಟ್ಟಿನಾಗ ಧರಣಿ ಸತ್ಯಾಗ್ರಹ ಪ್ರಾರಂಭಿಸಿದರ ಮೂಲಕ ಧರಣಿ ನಿರತ ಸುಮಾರು 19 ದಿವಸಗಳ ಕಳೆದರೂ ಕೂಡ ಆಳುವ ಸರ್ಕಾರ ಅಥವಾ ಸಂಬಂಧಿಸಿದ ಸಚಿವರು ಸಮಸ್ಯೆಗಳನ್ನು ಆಲಿಸದೆ ಅವರಿಗೆ ಫೋರ್ಸೇಬಲಿ ಇವತ್ತು ಧರಣಿಯಿಂದ ಎತ್ತಿ ಹಾಕಿಕೊಂಡು ಹೋಗಿರ್ತಕ್ಕಂಥದ್ದು ಮತ್ತು ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಅಮಾನುಷ್ಯವಾಗಿ ನಿನ್ನೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ. ಇನ್ನು 2026ರಲ್ಲಿ ಸುಮಾರು 23 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ವೈದ್ಯಕೀಯ ಪ್ರವೇಶಕ್ಕಾಗಿ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಆ ಪ್ರಶ್ನೆ ಪತ್ರಿಕೆಗಳು ಇವತ್ತು ಸೋರಿಕೆ ಆಗಿರ್ತಕ್ಕಂಥದ್ದು. ಪ್ರಶ್ನೆ ಪತ್ರಿಕೆಗಳು ಯಾರು ಅದನ್ನು ತಯಾರು ಮಾಡಿದ್ರು ಅವರೇ ಆ ಉಪನ್ಯಾಸಕರೇ ಇವತ್ತು ಸೋರಿಕೆ ಆಗಲು ಪ್ರಮುಖ ಕಾರಣಕರ್ತರಾಗಿರ್ತಾರೆ. ಮತ್ತು ನೀಟ್ ಪರೀಕ್ಷೆ ಪತ್ರಿಕೆಗಳು ತಯಾರು ಮಾಡಲು ಏನು ಆಯ್ಕೆ ಮಾಡಿರ್ತಕ್ಕಂಥದ್ದು, ಆ ಆಯ್ಕೆ ಯಾವ ಆಧಾರದ ಮೇಲೆ ಅವರಿಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಮತ್ತು ಅವರ ಅರ್ಹತೆಗಳೇನು ಮತ್ತು ಅವರು ಯಾವ ಸಂಘ ಸಂಸ್ಥೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಇದ್ದಾರೆ ಮತ್ತು ಈ ಸೋರಿಕೆ ಆಗಲಿ ಅವರ ಪ್ರಮುಖ ಪಾತ್ರ ಏನು ಅಂತಕ್ಕಂಥದ್ದು ಇವತ್ತು ದೇಶದ ಜನರ ಮುಂದೆ ಆಳುವ ಸರ್ಕಾರ ಹೇಳಬೇಕಾಗಿದೆ. ಇವತ್ತು ಏನು ವಿದ್ಯಾರ್ಥಿಗಳ ಭವಿಷ್ಯವನ್ನು ಬೀದಿಗೆ ತಂದು ವೈದ್ಯಕೀಯ ಅಂತ ಒಂದು ಶಿಕ್ಷಣದ ಪಾವಿತ್ರ್ಯವನ್ನು ಮಣ್ಣು ಪಾಲು ಮಾಡಿರ್ತಕ್ಕಂಥ ಆ ದೇಶದ್ರೋಹಿಗಳು ಯಾರು ಅಂತಕ್ಕಂಥದ್ದು ಸರ್ಕಾರ ಕಂಡುಹಿಡಿಬೇಕಾಗಿದೆ. ಇದರಲ್ಲಿ ಇವತ್ತು ಸರ್ಕಾರದವರು ಏನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥದ್ದು ಇದು ಮೊದಲನೇ ಸಲ ಏನಲ್ಲ. ಇದು 2024ರಲ್ಲಿ ಕೂಡ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿರ್ತಕ್ಕಂಥದ್ದು. ಆದರೆ ಆ ವಿಷಯದಲ್ಲಿ CBI ತನಿಖೆಗೂ ಕೂಡ ಸರ್ಕಾರ ಒಪ್ಪಿಸಿತ್ತು. ಆದರೆ ಅದು ಮುಂದೆ ಆ ತನಿಖೆ ಯಾವ ಮಟ್ಟಕ್ಕಾಯಿತು, ಅದ್ರ ಮ್ಯಾಗ ಯಾರು ಲೀಕ್ ಆಗಲಿಕ್ಕೆ ಏನಪ್ಪ ಅಂದರೆ ಕಾರಣಕರ್ತರಾಗಿರ್ತಾರೆ ಅಂತಕ್ಕಂಥದ್ದು ಇಲ್ಲಿ ತನಕ ಯಾರಿಗೂ ಗೊತ್ತಾಗಿಲ್ಲ, ಯಾರ ಮೇಲೂ ಕ್ರಮ ತೆಗೆದುಕೊಂಡಿಲ್ಲ. ಈ ವಿಷಯದಲ್ಲಿ ಇವತ್ತೇನು ನೀಟ್ ಪರೀಕ್ಷೆ ಬರೆದಿರ್ತಕ್ಕಂಥಲ್ಲಿ ಏನು ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 20ರಿಂದ ಮೇಲ್ಪಟ್ಟು ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು.
ಈ ಆತ್ಮಹತ್ಯೆಗೆ ಕಾರಣಕರ್ತರು ಯಾರು ಅಂತಕ್ಕಂಥದ್ದು ಸರ್ಕಾರ ಇವತ್ತು ಹೇಳಬೇಕಾಗಿದೆ. ಇದನ್ನೇ ಏನಪ್ಪ ಅಂತಂದರೆ ಮುಂದಿಟ್ಕೊಂಡು ಇವತ್ತು ನೀಟ್ ಏನು ಭ್ರಷ್ಟಾಚಾರ ಎಸಗಿರ್ತಕ್ಕಂಥದ್ದು, ಇವತ್ತು ನೀಟ್ ಏನಪ್ಪ ಅಂತಂದರೆ ನೀಟ್ ಪರೀಕ್ಷೆಯಲ್ಲಿ ಏನು NIT ಇದೆ, NET ಇದೆ. NET ಏನಪ್ಪ ಅಂತಂದರೆ ಅದೇ ಪ್ರಮುಖವಾಗಿ ಏನಪ್ಪ ಅಂದ್ರೆ ನೇರವಾಗಿ ಏನಂತಂದರೆ ಪ್ರಶ್ನೆ ಪತ್ರಿಕೆ ತಯಾರು ಮಾಡಿರ್ತಕ್ಕಂಥದ್ದು ಮತ್ತು ಅದು ಏನಪ್ಪ ಅಂದರೆ ಎಲ್ಲ ಕಡೆ ಸರಬರಾಜು ಮಾಡಿರ್ತಕ್ಕಂಥದ್ದು. ಸರಬರಾಜು ಮಾಡೋ ಸಮಯದಲ್ಲಿ ಏನಪ್ಪ ಅಂತಂದರೆ ಅದಕ್ಕೆ ಏನಪ್ಪ ಅಂದರೆ ಬೇಕಿರ್ತಕ್ಕಂಥ ಭದ್ರತೆ ಒದಗಿಸಿರ್ತಕ್ಕಂಥದ್ದು. ಸುಮಾರು ಆ ನೀಟ್ ಪರೀಕ್ಷೆ ಆಗೋದಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂದರೆ ಎಲ್ಲ ಕಡೆ ಸಮಾಜ ಜಾಲತಾಣದಲ್ಲಿ ಏನಪ್ಪ ಅಂದ್ರೆ ಒಂದು ಸೋರಿಕೆ ಆಗಿರ್ತಕ್ಕಂಥ ಹರಡಿರ್ತಕ್ಕಂಥದ್ದು. ಇದಕ್ಕೇನಪ್ಪ ಅಂದರೆ ಇವತ್ತು ದೇಶದ ಭವಿಷ್ಯವನ್ನು ಬೀದಿಯಲ್ಲಿ ಮಾರಾಟಕ್ಕಿಟ್ಟಿರ್ತಕ್ಕಂಥ ದೇಶದ್ರೋಹಿಗಳು ಯಾರು ಅಂತಕ್ಕಂಥದ್ದು ಸರ್ಕಾರ ಇವತ್ತು ಕಂಡುಹಿಡಿಬೇಕಾಗಿದೆ. ಈ ನಿಟ್ಟಿನಾಗ ಇವತ್ತು ಏನು ವಿದ್ಯಾರ್ಥಿಗಳ ಏನು ಭವಿಷ್ಯದ ಜೊತೆ ಚೆಲ್ಲಾಟ ಆಡಿರ್ತಕ್ಕಂಥ ಏನು ಇವತ್ತು ಸರ್ಕಾರ ಇದೆ, ಈ ಸರ್ಕಾರದ ವಿರುದ್ಧ ದಂಗೆ ಇದ್ದಿರ್ತಕ್ಕಂಥದ್ದು ಇವತ್ತು ಬರೀ ಏನಪ್ಪ ಅಂತಂದರೆ ದೇಶದ ರಾಜಧಾನಿಯಲ್ಲಿ ಜಂತರ್ ಮಂತರಲ್ಲದೆ ಇವತ್ತು ರಾಜ್ಯದ ರಾಜಧಾನಿ ಆಗಿರ್ತಕ್ಕಂಥ ಫ್ರೀಡಮ್ ಪಾರ್ಕ್ ಆಗಿರ್ಬೋದು. ಇದು ಚಳವಳಿ ಏನಪ್ಪ ಅಂದರೆ ಇವತ್ತು ಜಿಲ್ಲಾ ಮಟ್ಟಕ್ಕೆ, ತಾಲೂಕು ಮಟ್ಟಕ್ಕೆ, ಹೋಬಳಿ ಮಟ್ಟಕ್ಕೆ ಏನಪ್ಪ ಅಂತಂದರೆ ಇವತ್ತು ಗ್ರಾಮ ಮಟ್ಟದವರೆಗೆ ಈ ಚಳವಳಿ ಕೊಂಡೊಯ್ಯಬೇಕಾಗ್ತದೆ. ಈ ನಿಟ್ಟಿನಾಗ ಏನಂತಂದರೆ ಇವತ್ತು ತಪ್ಪಿಸ್ತರು ಯಾರಾರ ಆ ತಪ್ಪಿಸ್ತರ ಮ್ಯಾಗೆ ಕ್ರಮ ಆಗಬೇಕು. ಇವತ್ತು ವಿದ್ಯಾರ್ಥಿಗಳ ಬದುಕಿನ ಜೊತೆ ಚೆಲ್ಲಾಟ ಆಡಿರ್ತಕ್ಕಂಥ ಅವರಿಗೇನಪ್ಪ ಅಂದರೆ ಆ ಅಪರಾಧಿಗಳಿಗೆ ಹೊರಗೆ ತರಬೇಕು. ಅದನ್ನೆಲ್ಲ ಬಿಟ್ಟು ಇವತ್ತೇನಂತಂದರೆ ಈ ನಿಟ್ಟಿನಾಗ ಇವತ್ತೇನಂತಂದರೆ ಧರ್ಮೇಂದ್ರ ಪ್ರಸಾದ್ ಅವರು ಏನು ಶಿಕ್ಷಣ ಸಚಿವರಾಗಿರ್ತಕ್ಕಂಥವ್ರು ರಾಜೀನಾಮೆ ಕೊಡ್ತಕ್ಕಂಥ ಒಂದು ಏನು ಮೊದಲಿನ ಚಳವಳಿ ಬೇಡಿಕೆ ಆಗಿತ್ತು. ಇವತ್ತು ದೇಶದಲ್ಲಿರ್ತಕ್ಕಂಥ ಇಡೀ ಯುವ ಸಮುದಾಯ ಇವತ್ತು ಪ್ರಧಾನಮಂತ್ರಿ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಇವತ್ತು ದೇಶದ ಜನ ಏನಪ್ಪ ಅಂದರೆ ಪ್ರಧಾನಮಂತ್ರಿ ರಾಜೀನಾಮೆಯನ್ನು ಕೇಳಬೇಕಾಗಿದೆ. ಯಾಕಂದರೆ ಶಿಕ್ಷಣ ವ್ಯವಸ್ಥೆ ಏನಪ್ಪ ಅಂದರೆ ಹಾಳು ಮಾಡಿರ್ತಕ್ಕಂಥದ್ದು. ಇವತ್ತು ವಿದ್ಯಾರ್ಥಿ ಸಮೂಹಗಳ ಯುವಕರು ಏನಪ್ಪ ಅಂದರೆ ಬದುಕನ್ನೇ ಹಾಳು ಮಾಡಿರ್ತಕ್ಕಂಥ ಸರ್ಕಾರ, ಈ ಸರ್ಕಾರ ಏನಪ್ಪ ಅಂದರೆ ಕೂಡಲೇ ತೊಲಗಬೇಕು. ಈ ಸರ್ಕಾರದ ವಿರುದ್ಧ ಏನಪ್ಪ ಅಂತಂದರೆ ಇವತ್ತೇನಂತಂದರೆ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ಯುವಕರು ಏನಪ್ಪ ಅಂದರೆ ಇವತ್ತು ಇವರ ಮೋಸತನ, ಇವರ ವಂಚನೆ, ಇವರ ಭ್ರಷ್ಟಾಚಾರ, ಯುವಕರಿಗೆ ಮಾಡಿರ್ತಕ್ಕಂಥ ಮೋಸಗಳು ಇವೆಲ್ಲನೂ ಏನಪ್ಪ ಅಂದರೆ ಇವತ್ತು ಗ್ರಾಮ ಮಟ್ಟದಿಂದ ದಿಲ್ಲಿ ಮಟ್ಟಕ್ಕೆ ಒಯ್ಯಬೇಕಂತಕ್ಕಂಥ ಒಂದು ಮಾತನ್ನೇನಪ್ಪ ಅಂದರೆ ಮಾಧ್ಯಮದ ಮುಖಾಂತರ ನಾವು ಈ ದೇಶದ ಯುವಜನತೆಗೆ, ರಾಜ್ಯದ ಯುವಜನತೆಗೆ ಮತ್ತು ಪ್ರಗತಿಪರರಿಗೆ ಇವತ್ತು ನಿಮ್ಮ ಪತ್ರಿಕೆಯ ಮಾಧ್ಯಮದ ಮುಖಾಂತರ ನಾವು ಯುವಜನತೆಯಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ.